ದಾವಣಗೆರೆಯ ಪ್ರತಿಷ್ಠಿತ PU ಕಾಲೇಜು ಒಂದಕ್ಕೆ ಸಂಬಂಧಿಸಪಟ್ಟಂತಹ ಬ್ರೇಕಿಂಗ್. ಸೊ ಆ ಬ್ರೇಕಿಂಗ್ ನಾನು ಹೇಳ್ತಾ ಹೋಗ್ತೀನಿ. ಇದು ದಾವಣಗೆರೆಯ ಪ್ರತಿಷ್ಠಿತ PU ಕಾಲೇಜ್. ಈ ಕಾಲೇಜಿನ ಮೇಲೆ ಒಂದು ಗಂಭೀರವಾದ ಆರೋಪ ಕೇಳಿಬಂದಿದೆ. ಸೊ ಆ ಆರೋಪ ಏನು, ಜನ ಏನು ಹೇಳ್ತಿದ್ದಾರೆ ಅದನ್ನು ನಾವು ಒನ್ ಕಡೆ ನ್ಯೂಸ್ ಬ್ರೇಕ್ ಮಾಡ್ತಾಯಿದ್ದೀವಿ. ಆ ಬ್ರೇಕಿಂಗನ್ನು ನೋಡ್ತಾ ಹೋಗೋಣಂತೆ. ದಾವಣಗೆರೆಯ SRMV ಕಾಲೇಜ್ ವಿರುದ್ಧ ಆರೋಪ. SRMV ಕಾಲೇಜ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಹದಡಿ ರಸ್ತೆಯಲ್ಲಿರುವಂತಹ SRMV PU ಕಾಲೇಜು ವಿರುದ್ಧ ಸ್ಥಳೀಯರ ಆಕ್ರೋಶ. ಕಮರ್ಷಿಯಲ್ ಬಿಲ್ಡಿಂಗ್ನಲ್ಲಿ ನಡೀತಿರುವಂತಹ ಕಾಲೇಜು ವಿದ್ಯಾರ್ಥಿಗಳಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಎಂಬ ಆರೋಪ ಸಾರ್ವಜನಿಕರದ್ದು. ಇನ್ನೊಂದು ಆರೋಪ, ಆಡಳಿತ ಮಂಡಳಿ ನಿಯಮಗಳನ್ನು ಗಾಳಿಗೆ ತೂರಿದೆ ಅಂತಂದೇಳಿ ಕೂಡ ಆರೋಪ ಇದೆ. ಕಾಲೇಜಿನಲ್ಲಿ ಸೂಕ್ತ ಶೌಚಾಲಯ, ಬೆಳಕು, ಆಟದ ಮೈದಾನ ಇಲ್ಲ ಅನ್ನುವಂಥ ಕೂಡ ಆರೋಪ ಕೇಳಿಬರ್ತಾ ಇದೆ. ಕಾಲೇಜು ವಿರುದ್ಧ ಜಂಟಿ ನಿರ್ದೇಶಕರಿಗೆ ಉಪನಿರ್ದೇಶಕರು, PU ಬೋರ್ಡ್ ಉಪನಿರ್ದೇಶಕರು ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ನಿಯಮ ಉಲ್ಲಂಘಿಸಿದರೂ ಕೂಡ ಕಾಲೇಜಿನ ವಿರುದ್ಧ ಕ್ರಮ ಇಲ್ಲ. SRMV ಕಾಲೇಜು ವಿರುದ್ಧ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಕಾಲೇಜು ಅನುಮತಿ ನೀಡಿರೋದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಕಾಲೇಜಿಗೆ ಅನುಮತಿ ನೀಡಿರೋ ಬಗ್ಗೆ ಸಾರ್ವಜನಿಕರು ವ್ಯಕ್ತಪಡಿಸ್ತಿದ್ದಾರೆ. ಇದು ಬ್ರೇಕಿಂಗ್. ದಾವಣಗೆರೆಯ ಪ್ರತಿಷ್ಠಿತ ಕಾಲೇಜು SRMV ಕಾಲೇಜು, ಹದಡಿ ರಸ್ತೆಯಲ್ಲಿರುವಂತಹ ಕಾಲೇಜು ಇವತ್ತು ಗಂಭೀರವಾದ ಆರೋಪವನ್ನು ಎದುರಿಸ್ತಾ ಇದೆ. ಯಾಕೆ ಗಂಭೀರವಾದ ಆರೋಪ ಅಂತ ಹೇಳಿದ್ರೆ, ಒಂದು ಕಾಲೇಜು ರನ್ ಆಗಬೇಕು ಅಂದರೆ, ಒಂದು ಕಾಲೇಜು ನಡೀಬೇಕು ಅಂತಂದರೆ ಅದಕ್ಕೆ ಅದರದ್ದೇ ಆದ ನೀತಿ ನಿಬಂಧನೆಗಳಿರ್ತದೆ. ಆದರೆ ಈ SRMV ಕಾಲೇಜು ಎಲ್ಲ ನೀತಿ ನಿಬಂಧನೆಗಳನ್ನು ಗಾಳಿಗೆ ತೂರಿ ಈ ಒಂದು ಕಾಲೇಜನ್ನು ರನ್ ಮಾಡ್ತಿದೆ ಅನ್ನೋಂಥ ಒಂದು ಗಂಭೀರ ಆರೋಪ ಇದೆ. ಎರಡು ಆರೋಪಗಳಿದ್ದಾವೆ. ಒಂದು, ಅಲ್ಲಿಯ ಸ್ಥಳೀಯರು ಆರೋಪ ಮಾಡ್ತಿರುವಂಥದ್ದು ಸ್ಥಳೀಯವಾಗಿ ಅವರಿಗೆ ಕಿರಿಕಿರಿ ಆಗ್ತಾ ಇದೆ ಅಂತ. ಯಾಕೆ ಕಿರಿಕಿರಿ ಅಂತಂದರೆ, ಕಮರ್ಷಿಯಲ್ ಬಿಲ್ಡಿಂಗ್ನಲ್ಲಿ ಕಾಲೇಜ್ ಮಾಡಿದ್ದಾರೆ. ಪ್ರತಿನಿತ್ಯ 600ರಿಂದ 1000 ವಿದ್ಯಾರ್ಥಿಗಳು ಅಲ್ಲಿ ಬರ್ತಾರೆ. ಯಾವುದೇ ಕಾಂಪೌಂಡ್ ಇಲ್ಲ ಅವರಿಗೆ. ಅಂದರೆ ಪ್ರತ್ಯೇಕವಾಗಿ ಕಾಂಪೌಂಡ್ ಇದ್ದು ಅಲ್ಲಿ ಸೈಕಲ್ಲು ಅಥವಾ ಬೈಕು ಅಥವಾ ಕಾರ್ಗಳು ನಿಲ್ಲಿಸಲಿಕ್ಕೆ ಅವಕಾಶ ಇದ್ದಿದ್ದರೆ ಈ ಕಿರಿಕಿರಿ ಇರ್ತಾ ಇರಲಿಲ್ಲ ಬಹುಶಃ. ಅಲ್ಲಿ ಪ್ರತ್ಯೇಕವಾದ ಕಾಂಪೌಂಡಿನ ವ್ಯವಸ್ಥೆ ಇಲ್ಲ. ಯಾವುದೋ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ನಲ್ಲಿ ಅಕ್ಕಪಕ್ಕ ಬ್ಯಾಂಕ್ಗಳಿದ್ದಾವೆ, ಸೂಪರ್ ಮಾರ್ಕೆಟ್ ಇದ್ದಾವೆ. ಅಂತಹ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ನಲ್ಲಿ ಈ ಒಂದು ಕಾಲೇಜು ರನ್ ಆಗ್ತಾ ಇದೆ. ಸೊ ಪ್ರತಿನಿತ್ಯ ಬೆಳಗ್ಗೆ ಅಲ್ಲಿ ಓಡಾಡುವಂಥ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ಸಾರ್ವಜನಿಕರು ಒಂದು ಆರೋಪನ ಮಾಡಿದ್ದಾರೆ. ಸೊ ಸಾರ್ವಜನಿಕರು ಏನು ಹೇಳಿದ್ದಾರೆ ಕೇಳೋಣಂತೆ, ಸಾರ್ವಜನಿಕರ ಹೇಳಿಕೆಯನ್ನು ನೋಡೋಣ. ಸುಮಾರು 10ರಿಂದ 15 ಬಿಲ್ಡಿಂಗ್ಗಳನ್ನು ತಗೊಂಡು PGಗಳು ಮಾಡಿದ್ದಾರೆ. PGಗಳು ಅಂದರೆ ಹಾಸ್ಟ್ಲು. ಯಾವುದೇ ಪರ್ಮಿಷನ್ ಇಲ್ಲ ಅದಕ್ಕೆ. ಇಲಾಖೆ PU ಬೋರ್ಡಲ್ಲಂತೂ ಮೊದಲೇ ಪರ್ಮಿಷನ್ ಇಲ್ಲ ಹಾಸ್ಟ್ಲು ಮಾಡಲಿಕ್ಕೆ. ಅದರ ಜೊತೆಗೆ ಅವರು ಈ ನಗರ ಪಾಲಿಕೆ ಪರ್ಮಿಷನ್ ತೊಗೋಬೇಕಿತ್ತು. ನಗರ ಪಾಲಿಕೆ ಅದನ್ನೂ ಪರ್ಮಿಷನ್ ಇಲ್ಲ. ಹಂಗೆ ಅನಧಿಕೃತವಾಗಿ ಮಾಡ್ತಾ ಈ ಜನರಿಗೆ ಭಾಳ ತೊಂದರೆ ಕೊಡ್ತಿದ್ದಾರೆ. ಕಳೆದ 5 ವರ್ಷಗಳಿಂದ ನಮ್ಮ ಬಡಾವಣೆ ನಿವಾಸಿಗಳು ತೊಂದರೆ ಆಗ್ತಿದೆ, ನೀವು ಶಿಫ್ಟ್ ಮಾಡ್ಕೊಳ್ರಿ ಅಂದಾಗ, ಇಲ್ಲ ನಾನು ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಂಡೀನಿ, ಸದ್ಯದಲ್ಲೇ ನಾನು ಶಿಫ್ಟ್ ಮಾಡ್ಕೊಳ್ತೀನಿ, ದಯಮಾಡಿ ಎಲ್ಲರೂ ಸ್ವಲ್ಪ ದಿವಸ ಸಹಕರಿಸಿ ಅಂತಂದೇಳಿ ಕೇಳ್ಕೊಂಡಿದ್ರ ಮೇಲೆ ಇಲ್ಲಿವರೆಗೂ ಸ್ವಲ್ಪ ಅವಕಾಶಗಳು ಬಂದವು. ಕೆಲವು ದಿವಸಗಳ ಕೆಳಗಡೆ ಈ ರೋಡ್ಗಳನ್ನು ಕಂಪ್ಲೀಟ್ ಬ್ಲಾಕ್ ಮಾಡಿ ಹಾಕತ್ತಿದ್ರು ಹುಡುಗರು. ಪೂರ್ತಿ ರೋಡ್ ಆ ಕಡೆ ಈ ಕಡೆ ಇವರವೇ ವೆಹಿಕಲ್ಗಳು, ರೋಡ್ಗಳು ಬ್ಲಾಕ್ ಆಗೋದು. ಆವಾಗ ನಾವು ಕೇಳಿದರೆ, ಏನು ಮಾಡ್ಕೊಳ್ರಿ, ನಾನೇ ನೋಡ್ಕೊಂಬಿಡ್ತೀನಿ ನಿಮ್ಮನ್ನು, ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ದುಡ್ಡಿದೆ, ನೀವಿರ್ತೀರೋ ನಾವಿರ್ತೀರೋ ನೋಡೋಣ, ಹಂಗೆ ಅಂದ್ಕೊಂತ ಜನರು ನಮ್ಮ ಇದ್ರ ಮೇಲೆ ಇದನ್ನು ಮಾಡಿದರು. ನಾವು ಕೇಳಕ್ಕೆ ಬಂದರ ಮೇಲೇ KTJ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು. ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡೋಕ್ಕೆ ಬಂದ್ದಾರೆ ಅಂತ. ನಾವು 35 ವರ್ಷದಿಂದ ಈ ಬಡಾವಣೆ ನಿವಾಸಿಗಳು. ಇವರು ಬಂದು 15 ವರ್ಷದ ಕೆಳಗಡೆ ಒಂದು ಆಫೀಸ್ ಮಾಡ್ಕೊಂಡು ಅಡ್ಮಿನಿಸ್ಟ್ರೇಷನ್ ಆಫೀಸ್ ಮಾಡ್ಕೊತೀವಿ ಅಂತೇಳಿ ಒಂದೆರಡು ಸೆಕ್ಷನ್ ಮಾಡಿಕೊಂಡು ಇವತ್ತು 3000 ಹುಡುಗರನ್ನ ಅಡ್ಮಿಷನ್ ಮಾಡಿಕೊಂಡು ಇಲ್ಲೆಲ್ಲ ವೆಹಿಕಲ್ಗಳು, ಇಲ್ಲಿ ಮನೆಗಳಿಗೆ ಎಲ್ಲ ತೊಂದರೆ. ಹುಡುಗರು ಮಕ್ಕಳಿಂದ ಮೊಮ್ಮಕ್ಕಳು, ನಮ್ಮ ಮೊಮ್ಮಕ್ಕಳು ಸತಿಗೆ ಎಲ್ಲಿ ಹೊರಗೆ ಬರೋಂಗಿಲ್ಲ. ಆಮೇಲೆ ನಮ್ಮ ಹೆಣ್ಮಕ್ಳು ಸತಿಗೆ ಎಲ್ಲಿ ಹೊರಗೆ ಅಡ್ಡಾಡೋಂಗಿಲ್ಲ. ನಮ್ಮ ವೆಹಿಕಲ್ ಮುಂದೆ, ನಮ್ಮ ಮನೆ ಮುಂದೆ ವೆಹಿಕಲ್ಗಳು ಅಡ್ಡ ನಿಲ್ಲಿಸ್ತಾರೆ. ಎಲ್ಲ ಪೇರೆಂಟ್ಸು ವೀಕ್ಲಿ ಒನ್ ಟೈಮ್ ಪೇರೆಂಟ್ಸ್ ಬರ್ತಾರೆ, ನಿಲ್ಲಿಸ್ತಾರೆ, ಹೋಗ್ಬಿಡ್ತಾರೆ. ಆಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ಹುಡುಗರು ಎಲ್ಲ ಸೈಲೆನ್ಸರ್ ಇದು ವೆಹಿಕಲ್ ಸೈಲೆನ್ಸರ್ನ ಓಪನ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಓಡಿಸ್ಕೊಂತ ಹೋಗ್ತಾ ಬರ್ತಾ ಇರ್ತಾರೆ. ಆಮೇಲೆ ಹೆಣ್ಣು ಮಕ್ಕಳಿಗೆ ಇಲ್ಲಿ ಒಂದು ಸ್ವಲ್ಪನೂ ಇಲ್ಲಿ ಇದಿಲ್ಲ, ಸೇಫ್ಟಿ ಇಲ್ಲ. ಅದೊಂದು ಸರ್ ನಮಗೆಲ್ಲ ನೋಡಿ ಸರ್, ಸಾಕಾಗಿ ಹೋಗ್ಬಿಟ್ಟಿದೆ.
ಹೌಸ್ ನನ್ನ ಮೇಲೆ ಅಲ್ಲೇ ಆಗಿದೆ ಸರ್ 2 ವರ್ಷದಿಂದ. ಇವನೇ ಶ್ರೀಧರ್ ನಾನು ಇಲ್ಲಿ ವಾಟರ್ ಟ್ಯಾಂಕ್ ಒಬ್ಬ ತರ್ತಾನೆ, ಅವನು ಅಡ್ಡ ನಿಲ್ಸ್ಕೊಂಡಿದ್ದಂಗೆ ಹಿಂಗೆ ಅಡ್ಡ ನಿಲ್ಸ್ಕೊಂಡು ನೀರು ಬಿಡ್ತಾರೆ. ಯಾಕಪ್ಪ ಅಡ್ಡ ನಿಲ್ಸ್ಕೊಂಡು ಇದು ಮಾಡಿದೆ, ಏನೋ ನಿಂದು ಏನಿಲ್ಲ ನಿಂದು, ಏಕಾಏಕಿ ಬಂದು ನನಗೆ ಅಟ್ಯಾಕ್ ಮಾಡಿದ್ದ. 87ನೇ ಇಸ್ವಿಯಿಂದ ನಾವು ಇಲ್ಲಿದ್ದೀವಿ. ನಾವು ಏನು ಭಾಳ ಕಾಮಾದ ಜಾಗ ಇತ್ತು. ಮುಂಚೆ ಬಂದರೆ ಏನು ಮಾಡಿದರು, ನಾವು ಆಫೀಸ್ ಮಾಡ್ಕೊಂತಂದ್ರು ಮಾಡ್ಕೊಂಡ್ರಿ, ಆಮೇಲೆ ಕ್ಲಾಸ್ ಒಂದು 3-4 ಮಾಡ್ಕೊಂಡ್ರು, ಒಳ್ಳೆ ಎಜುಕೇಷನ್ ಕೊಟ್ಟರು, ಒಳ್ಳೆ ರಿಸಲ್ಟ್ ಬಂದ್ಬಿಟ್ಟು ಮಾಡ್ಕೊಂಡು ಹೋಗ್ತಾರೆ ಅಂತ ನಾವು ಸುಮ್ಮನಿದ್ದೀವಿ ರೀ. ಅಲ್ಲಿಗೂ ಅವಾಗ ಇಲ್ಲಿ ನಮ್ಮದು ಇಲ್ಲೇ ಮನೆ ಮೈಕ್ ಹಾಕ್ಯಂದು ಪಾಠ ಮಾಡೋರು, ಹಾಕ್ಬೇಡ್ರಿ ಮೈಕ್ ಅಂತಂದು ಹೋಗಿ ಕ್ಲಾಸ್ ರೂಮ್ಗೆ ಹೋಗಿ ಹೇಳಕ್ಕೆ ನೀವು ಹೆಂಗೆ ಬಂದ್ರಿ ಅಂದು ಕದ ಹಾಕ್ತೀನಿ ಅಂತ ಹೇಳಿ ಬಂದೆ. ಅವಾಗ ಮೈಕ್ ತೆಗೆದ್ರು. ಆಮೇಲೆ ಮತ್ತೀಚೆಗೆ ಹೇಳ್ಕೊಂತನೇ ಬಂದಿದ್ದೇವೆ ರೀ. ಬೆಳಗಿನ ಜಾವ ಇಲ್ಲಿ 4 ಗಂಟೆಗೆ ಎದ್ದು ಗಡಗುಡು ಅನ್ನೋದು ಅವೆಲ್ಲ ಶಬ್ದ ಇತ್ತು ಸರ್. ಸುಮಾರು ನೋಡಿ ಸರ್, ಇಲ್ಲೊಂದು 10 ಹಾಸ್ಟ್ಲುಗಳು ಇದಾವೆ ಇಲ್ಲಿ. ಇವರವೆ ಶಿಫ್ಟ್ ಎಲ್ಲ ಮನೆಗಳೇ, ಅವೇನಂದರೆ ಹಾಸ್ಟ್ಲ ಎಲ್ಲ ಮನೆಗಳೇ ತುಂಬಿದ್ದಾರೆ, ಒಟ್ಟು ಜನ ತುಂಬಿದ್ದಾರೆ. ಕುರಿಗಳು ಪ್ರಯತ್ನ ಹೌದೌದು. ಆಮೇಲೆ ಇನ್ನೊಂದು ಚಾಲೆಂಜ್ ಮಾಡಿದೆ, ಏನು ಮಾಡಿದ್ರು ಅಂದರೆ, ಇದು ನಮ್ಮ ತಮ್ಮ ಇವರು ನೀನಿರ್ಬೇಕಲ್ಲ ನಾನು ಇರ್ಬೇಕು ಅಂತಂದು ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದ್ವಿ. ಚಾಲೆಂಜ್ ಮಾಡ್ತೀವಿ, ನಾವು ಟೆಂಟ್ ಹಾಕ್ತೀವಿ. ನಾವು ಇಲ್ಲಿವರೆಗೆ ಬೆಲೆ ಕೊಟ್ಟಿದ್ವಿ, ಎಲ್ಲರೂ ಇದು ಮಾಡ್ತೀವಿ. ಏನಪ್ಪ ಇದು ಶಿಫ್ಟ್ ಆಗ್ಬೇಕಷ್ಟೇ. ಈಗ ನಾನು ಹೇಳೋದು ಏನಂತಂದರೆ, ಭಾಳ ವೈಯಕ್ತಿಕವಾಗಿ ಏನೂ ಇಲ್ಲ ಇಲ್ಲಿ. ಯಾಕಂದರೆ ಅವರವರ ವೈಯಕ್ತಿಕ ಬೇಕಾದಷ್ಟು ಇದೆ ನಮಗೆ, ಆಯಿತಾ. ಆದರೆ ಈ ಮನುಷ್ಯ ಒಬ್ಬ ನಿಜವಾಗ್ಲೂ ಎಜುಕೇಟೆಡ್ ಆಗಿದ್ದರೆ, ನಿಜವಾಗ್ಲೂ ಎಜುಕೇಷನಿಸ್ಟ್ ಇವನು ಆಗಿದ್ದರೆ ಯಾವತ್ತೂ ಅರ್ಥ ಮಾಡ್ಕೋಬೇಕಿತ್ತು. 5 ವರ್ಷದಿಂದ ರಿಕ್ವೆಸ್ಟ್ ಮಾಡ್ಕೊತಾನೆ ಬರ್ತಾ ಇದ್ದೀವಿ. ನಾನು ಅಲ್ಲಿ ಕಟ್ಟಿದ್ದೀನಿ, ನಾನು ಹೋಗ್ತೀನಿ ಅಂತಲೇ 10 ವರ್ಷದಿಂದ ಹೇಳ್ಕೊತ ಬಂದರು. ಮೊದಲು ನಾಯ್ಡು ಅನ್ನೋರೊಬ್ರು ಇದ್ದರು, ಅವರು ನಮಗೆ ಭಾಳ ಸಾಫ್ಟಾಗಿ ಮಾತಾಡ್ಕೊತಾನೆ ಮುಂದಕ್ಕೆ ತಳ್ಕೊತ ಬಂದರು. ಆಮೇಲೆ ಈ ವ್ಯಕ್ತಿ ಬಂದವರು, ನಾಯ್ಡು ಅನ್ನೋರು ಬಿಟ್ಟೋದ್ರು. ಈ ವ್ಯಕ್ತಿ ಬಂದಮೇಲೆ ನಾವು ಎಷ್ಟು ಸಾರಿ ಹೇಳಿದ್ರು ಕೂಡ ಒಂಥರ ದುರಂಕಾರದಲ್ಲಿ ಮಾತಾಡ್ತಾರೆ. ಅಂದರೆ ನೀವು ನನಗೆ ಲೆಕ್ಕಕ್ಕೆ ಇಲ್ಲ, ನೀವು ಯಾವ ಅಧಿಕಾರಿಗಳಿಗಾದರೂ ಹೇಳ್ಕೊಳ್ಳಿ, ಹಾಂ ನಾನು ಭಾಳ ಪ್ರಾಂಪ್ಟ್ ಇದ್ದೇನೆ ಅಂತ. ಭಾಳ ಇಲ್ಲಿ ಕ್ಲಿಯರ್ ಕಟ್ ಇದೆ. ಇದೊಬ್ಬ ಸಾಮಾನ್ಯ ಲೇಮ್ಯಾನ್ಗೆ ಅರ್ಥ ಆಗುತ್ತೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಡೆಸೋದಕ್ಕೆ ಏನು ಬೇಕು ಅಂತ ಡ್ರೈವರ್ಗಳಿಗೆ ಗೊತ್ತಾಗುತ್ತೆ. ಇಲ್ಲಿ ಸುಮ್ಮನೆ ಒಂದು 15 ಜನ ಸೆಕ್ಯೂರಿಟಿ ಇಟ್ಕೊಂಡ್ಬಿಟ್ಟು ಮನೆ ಮುಂದೆ ಒಂದು ಕುರ್ಚಿ ಹಾಕಿ ಕೂರಿಸಿ ನಾನು ಎಜುಕೇಷನ್ ನಡೆಸ್ತೀನಿ ಅಂತಂದರೆ ಇಟ್ಸ್ ಎ ಮೀನಿಂಗ್ಲೆಸ್. ಎಷ್ಟು ದಿವಸ ನಡೆಸ್ತೀಯಾ? ಈಗ ಏನು ಪ್ರಾಬ್ಲಮ್ ಆಗ್ತಾ ಇದೆ, ನಾವು ಆ್ಯಕ್ಚುಲಿ ಇವನ ಹತ್ರ ಜಗಳಾಡೋ ಅವಕಾಶನೇ ಇಲ್ಲ. ಯಾಕಿಲ್ಲ ಅಂತಂದರೆ, ನಾವು ಜಗಳಾಡ್ತಾ ಇರೋದು 3rd ಪರ್ಸನ್ ಹತ್ರ. ಯಾರವರು 3rd ಪರ್ಸನ್ನು? ಇಲ್ಲಿ ಏನಾಗಿದೆ, ಈ ಕಾಲೇಜಿಗೆ ಬೇರೆ ಬೇರೆ ಹಳ್ಳಿಗಳಿಂದ ತಾಲೂಕುಗಳಿಂದ ಬಂದು ಸೇರಿಸ್ಬಿಟ್ಟಿದ್ದಾರೆ. ಅವ್ರು ಎಲ್ಲೆಲ್ಲಿಂದನೋ ಬರ್ತಾರೆ. ಬಂದವ್ರು ಏನು ಮಾಡ್ತಾರೆ, ಮನೆಗಳ ಮುಂದೆ ಎಲ್ಲಿ ಸಿಗುತ್ತೋ ಅಲ್ಲಿ ಮನೆಗಳ ಮುಂದೆ ಕಾರ್ ನಿಲ್ಲಿಸ್ತಾರೆ, ಬೀಗ ಹಾಕೋತಾರೆ, ಹೋಗ್ತಾ ಇರ್ತಾರೆ ಅಲ್ಲಾಡಿಸ್ಕೊಂಡು. ಮುಗೀತಲ್ಲಿಗೆ ಅವ್ನು ಬರೋವರೆಗೂ ನಾವು ಕಾಯಬೇಕು. ಮತ್ತು ಬಂದಿರೋ ಡ್ರೈವರ್ಗಳು ಏನು ಮಾಡ್ತಾರೆ, ಎಲ್ಲಿ ಬೇಕೋ ಅಲ್ಲಿ ನಮ್ಮ ಕಾಂಪೌಂಡಿಗೆ ಉಚ್ಚ ಒಯ್ಯೋದು. ಡ್ರೈವರ್ಗಳು ಬಂದಿರ್ತಾರಲ್ಲ ಪಾಪ, ಎಷ್ಟು ಜನ ಅಂತ ಸೆಕ್ಯೂರಿಟಿ ಕಾಯ್ಲಿಕ್ಕಾಗುತ್ತೆ? ಎಷ್ಟು ಜನ ಅಂತ ಪೊಲೀಸ್, ಎಷ್ಟು ದಿವಸ ಅಂತ ಪೊಲೀಸ್ ಇಲ್ಲಿ ಇದು ಮಾಡ್ತೀರಾ ನೀವು? ಅಂದರೆ ಬೇರೆಯವ್ರಿಗೆ, ಅಧಿಕಾರಿಗಳಿಗೆ ಬೇರೆ ಕೆಲಸನೇ ಇಲ್ವಾ? ಇವನೊಬ್ಬನ ಕಾಯೋದೇ ಕೆಲಸನ? ಇವನು ಮಾಡೋ ಒಂದು ಕೆಲಸಕ್ಕೆ ಬಾರದ ಕೆಲಸಕ್ಕೆ ಇವನೊಬ್ಬ ಎಜುಕೇಷನಿಸ್ಟ್ ಆದರೆ ಹೆಂಗೋ ಅಲ್ಲಿ ಮಾಡ್ಕೊಂಡಿದ್ದಾನೆ, ಆರಾಮಾಗಿ ಹೋಗ್ಬೋದಲ್ಲ. ಮತ್ತೆ ಹೇಳ್ತಾರೆ ನನಗೆ ಮರ್ಯಾದೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನಂತ ಮರ್ಯಾದೆ ಕೊಡಬೇಕು ಇವರಿಗೆ? ಸರ್ ಎಂ ವಿ PU ಕಾಲೇಜು ಕಳೆದ 15 ವರ್ಷದಿಂದ ನಾವು ನಡೆಸ್ತಾ ಇದ್ದೀವಿ ಸರ್. ಹೇಳಿ ಸರ್. ಇದು ಸರ್ ಎಲ್ಲ ತರಹದ ಸರ್ ಇದು PU ಬೋರ್ಡಿಂದ ಮತ್ತು ಎಲ್ಲ ತರಹದ ಲೈಸೆನ್ಸನ್ನು ತಗೊಂಡು ಒಂದು ಕಮರ್ಷಿಯಲ್ ಬಿಲ್ಡಿಂಗ್ನಲ್ಲಿ ನಾವು ಸರ್ ಎಂ ವಿ ಕಾಲೇಜನ್ನು ನಡೆಸ್ತಾ ಇದ್ದೀವಿ ಸರ್. ಹಂತವಾಗಿ ನಾವು ಬೆಳೆದು ಬರ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಉತ್ತಮವಾದಂತಹ ರಿಸಲ್ಟ್ ಅನ್ನು ಕೊಡ್ತಾ ಇದ್ದೀವಿ. ಆಲ್ ಆಫ್ ಎ ಸಡನ್ ಇಷ್ಟು 15 ವರ್ಷದಲ್ಲಿ ಯಾವುದೇ ಸಮಸ್ಯೆಗಳು ಇರಲಿಲ್ಲ. ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರಾಗಿದ್ದವರು ಇಲ್ಲಿ ಗಲಾಟೆ ಮಾಡ್ತಿರೋರು ಒಬ್ಬರು ಮನೆಯಲ್ಲಿ ಬಾಡಿಗೆಗಿದ್ದರು. ಸುಮಾರು 3 ವರ್ಷ ಬಾಡಿಗೆಗಿದ್ದರು. ನಮ್ಮಿಂದ ನಿಜವಾಗ್ಲೂ ತೊಂದರೆ ಆಗ್ತಾ ಇದೆ ಅಂತಂದರೆ ಬಾಡಿಗೆಗಿದ್ದಾಗಲೇ ನಿಮಗೆ ಬಾಡಿಗೆ ಕೊಡೋದಿಲ್ಲ, ಹೋಗಿ ಹೇಗೆ ಅಂತ ಬಿಡಿಸಿ ಕಳಿಸ್ಬೋದಾಗಿತ್ತು. ಅದನ್ನು ಮಾಡಲಿಲ್ಲ. ಇಲ್ಲಿ ಗಲಾಟೆ ಮಾಡ್ತಿದ್ದವ್ರು ಕೆಲವರು ಮಕ್ಕಳುಗಳು ಸಹ ಇಲ್ಲಿ ಓದಿದ್ದಾರೆ. ಓದ್ತಿರ್ಬೇಕಾದ್ರೆ ಈ ಕಾಲೇಜು ಸರಿ ಇಲ್ಲ ಅಂತ ಅನ್ನೋದಾದರೆ, ಕಾಲೇಜಿಂದ ತೊಂದರೆ ಆಗತ್ತೆ ಅಂತ ಅನ್ನೋದಾದರೆ ಅವ್ರ ಮಕ್ಕಳಲ್ಲಿ ಇಲ್ಲಿ ಓದಿಸದಲ್ಲೇ ಇರ್ಬೋದಾಗಿತ್ತು. ಖಂಡಿತವಾಗಿ ನಾವು ಸ್ವಾಗತ ಮಾಡಿದ್ವಿ ಅವ್ರ ಮಕ್ಕಳಲ್ಲಿ ಇಲ್ಲಿ ಸೇರಿಸಿದಾಗ. ಇದನ್ನೆಲ್ಲ ನೋಡಿದಾಗ ನಾವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಮಕ್ಕಳುಗಳಿಗೆ ಒಳ್ಳೆ ರಿಸಲ್ಟ್ಸ್ ಕೊಡಿಸ್ತಾ ಇದ್ದೀವಿ, ಹತ್ತಿರದವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಹಾಗೆ ಅಂತ ಅಂದ್ಕೊಂಡು ನಾವು ನಡೆಸ್ತಾ ಇದ್ದೀವಿ. ಆಲ್ ಆಫ್ ಎ ಸಡನ್ ಈಗೊಂದು ಸ್ವಲ್ಪ ದಿವಸದಿಂದ ಅವರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಹಾಗೆ ಅಂತ ಅನ್ನುವಂಥದ್ದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಇವತ್ತು 15-20 ದಿವಸದ ಹಿಂದೆ ಒಂದು ಸಡನ್ನಾಗಿ ಬಂದ್ಬಿಟ್ಟು, ಸರ್ ನಮಗೆ ನಮ್ಮದೇ ವಿದ್ಯಾರ್ಥಿಗಳದ್ದು
ಪಾರ್ಕಿಂಗ್ ಕೊಟ್ಟಿದ್ದೀವಿ, ಪಾರ್ಕ್ ಮಾಡ್ತಾ ಇದ್ದಾರೆ. ಆ ಪ್ಲೇಸು ಇದು ಎಲ್ಲದನ್ನೂ ನಾವು ಸುಸಜ್ಜಿತವಾಗಿ ನೆನೆಸ್ಕೊಂಡಿದ್ದೀವಿ. ಅಲ್ಲದೆ ಒಳ್ಳೆಯ ರಿಸಲ್ಟ್ ಕೊಡ್ತಾ ಇದ್ದೀವಿ. ಎಸ್, ಇದು ಸಾರ್ವಜನಿಕರ ಗಂಭೀರ ಆರೋಪ ಅಲ್ಲಿಯ ಬಗ್ಗೆ. ಕಾಲೇಜಿನ ವಿದ್ಯಾರ್ಥಿಗಳು ಬೆಳಗ್ಗೆ ಏನು ಕಾಲೇಜು ಸಮಯದಲ್ಲಿ ಬರ್ತಾರೆ ಮತ್ತು ಸಂಜೆ ವೇಳೆ ಅಥವಾ ಮಧ್ಯಾಹ್ನ ಊಟದ ವೇಳೆ ಯಾಕೆ ಇಲ್ಲಿಷ್ಟು ಸಮಸ್ಯೆ ಆಗ್ತಿದೆ ಅಂತಂದರೆ, ಕಾಲೇಜಿನ ಅಕ್ಕಪಕ್ಕನೇ ಇವರು ಹಾಸ್ಟೆಲ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಹಾಸ್ಟೆಲ್ ಬೇರೆ ಕಡೆ ಇದ್ದರೆ ಬಹುಶಃ ಸಮಸ್ಯೆ ಆಗ್ತಾ ಇರಲಿಲ್ಲ. ಪ್ರತಿನಿತ್ಯ ಬೆಳಗ್ಗೆ ತಿಂಡಿಗೆ ಬರೋದ್ರಿಂದ ಹಿಡಿದು ಮಧ್ಯಾಹ್ನ ಊಟದಿಂದ ಹಿಡಿದು ರಾತ್ರಿ ಊಟಕ್ಕೆ ಬರೋವರೆಗೂ ಕೂಡ ಕಾಲೇಜು ವಿದ್ಯಾರ್ಥಿಗಳು ಅದೇ ಒಂದು ಏರಿಯಾದಲ್ಲಿ ಓಡಾಡಬೇಕಾಗತ್ತೆ. ಹಾಗಾಗಿ ಅಲ್ಲಿಯ ಸಾರ್ವಜನಿಕರು ಕಿರಿಕಿರಿ ಆಗ್ತಿದೆ ಅಂತೇಳಿ ಉಪನಿರ್ದೇಶಕರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಉಪನಿರ್ದೇಶಕರಿಗೆ ಬೇರೆ ಬೇರೆ ದೂರುಗಳು ಕೂಡ ಹೋಗಿದ್ದಾವೆ. ಯಾವ ಕಾಲೇಜ್ ಬಗ್ಗೆ? ಸರ್ ಎಂ ವಿ ಕಾಲೇಜು ಹಾಗೂ ತಿಮ್ಮಾರೆಡ್ಡಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಈ ಬಗ್ಗೆ ಒಂದು 2 ಕಾಲೇಜುಗಳ ಬಗ್ಗೆ ಉಪನಿರ್ದೇಶಕರು, ಶಿಕ್ಷಣ ಇಲಾಖೆ ಪದವಿ ಪೂರ್ವ ದಾವಣಗೆರೆ ಇವರಿಗೆ ಒಂದು ಕಂಪ್ಲೇಂಟ್ ಹೋಗುತ್ತೆ. ಕಂಪ್ಲೇಂಟ್ ಹೋದ್ಮೇಲೆ ಇವರ ಒಂದು ಸಮಿತಿ, ಉಪನಿರ್ದೇಶಕರ ಸಮಿತಿ ಒಂದು ಕಾಲೇಜಿಗೆ ವಿಸಿಟನ್ನು ಮಾಡುತ್ತೆ, ಪರಿಶೀಲನೆಯನ್ನು ಮಾಡುತ್ತೆ. ಸೊ ನನ್ನ ಹತ್ರ ಒಂದು ಡಾಕ್ಯುಮೆಂಟ್ ಇದೆ. ಈ ಡಾಕ್ಯುಮೆಂಟ್ ಗಂಭೀರ ಆರೋಪ, ಸಾರ್ವಜನಿಕರು ಮಾಡಿರುವಂಥದ್ದು ಆರೋಪ ಒಂದು ಲೆಕ್ಕ, ಆದರೆ ಅದಕ್ಕಿಂತ ಗಂಭೀರವಾದ ಆರೋಪ ಇರುವಂಥದ್ದು ಈ ಒಂದು ಡಾಕ್ಯುಮೆಂಟಲ್ಲಿ ಇರುವಂಥದ್ದು. ಸಾರ್ವಜನಿಕರಿಗೆ ಕಿರಿಕಿರಿ ಆಗುವಂಥದ್ದು ಸರ್ವಸಾಮಾನ್ಯ. ಎಲ್ಲೊಂದು ಕಡೆ ಕಾಲೇಜ್ ಇದೆ ಅಥವಾ ಒಂದು ದೊಡ್ಡ ಹಾಸ್ಪಿಟ್ಲ್ ಇದೆ ಅಥವಾ ಯಾವುದೋ ದೊಡ್ಡ ಮಾಲ್ ಇದೆ ಅಂದಾಗ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದಷ್ಟು ಕಿರಿಕಿರಿ ಆಗುವಂಥದ್ದು ಸಹಜ. ಅದನ್ನು ಹೊರತುಪಡಿಸಿ ಕಾಲೇಜು ಎದುರಿಸುತ್ತಿರುವಂಥ ಗಂಭೀರ ಆರೋಪದ ಡಾಕ್ಯುಮೆಂಟ್ ಇದು. ಸೊ ಇದನ್ನು ಎಕ್ಸ್ಕ್ಲೂಸಿವ್ ನಾವು ಬ್ರೇಕ್ ಮಾಡ್ತಿದ್ದೀವಿ. ಡಾಕ್ಯುಮೆಂಟನ್ನು ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಪದವಿ ಪೂರ್ವ ಇಲಾಖೆ ದಾವಣಗೆರೆ, ಇವರು ಮಾನ್ಯ ಜಂಟಿ ನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ, 18ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು, ಇವರಿಗೆ ಒಂದು ಪತ್ರವನ್ನು ಬರೀತಾರೆ. ಯಾರ ವಿರುದ್ಧ? ಇದೇ ಸರ್ ಎಂ ವಿ ಕಾಲೇಜು ಹಾಗೂ ತಿಮ್ಮಾರೆಡ್ಡಿ ಕಾಲೇಜಿನ ವಿರುದ್ಧ ಒಂದು ಪತ್ರವನ್ನು ಬರೀತಾರೆ. ಸರ್ ಎಂ ವಿ ಪದವಿ ಪೂರ್ವ ಕಾಲೇಜು, ಹದಡಿ ರಸ್ತೆ, ದಾವಣಗೆರೆ ಮತ್ತು ಡಾಕ್ಟರ್ ತಿಮ್ಮಾರೆಡ್ಡಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ದಾವಣಗೆರೆ, ಈ ಕಾಲೇಜುಗಳ ಮಾನ್ಯತೆಯನ್ನು ರದ್ದುಗೊಳಿಸುವಂತೆ ದೂರು ಸಲ್ಲಿಸುತ್ತಿರುವ ಕುರಿತು. ಇವರ ಮಾನ್ಯತೆಯನ್ನು ರದ್ದುಗೊಳಿಸಿ ಅಂತಂದೇಳಿ ಜಂಟಿ ನಿರ್ದೇಶಕರಿಗೆ ಒಂದು ಪತ್ರವನ್ನು ಉಪನಿರ್ದೇಶಕರು ಬರೆದಿದ್ದಾರೆ. ಯಾವಾಗ ಬರೆದಿರೋದು ಇದು? 20/4/2024. ಇದು 8ನೇ ತಿಂಗಳಿದು, ಅಂದರೆ 4 ತಿಂಗಳಾಯಿತು. ಹತ್ತತ್ರ 4 ತಿಂಗಳಾಯಿತು ಪತ್ರವನ್ನು ಬರೆದು. ಸೊ ಆ ಒಂದು ಪತ್ರವನ್ನು ಬರೆದಿದ್ದಾರೆ. ಇದರಲ್ಲಿ ವಿಷಯ ಕೂಡ ಇದೆ. 3/4/2024 ಸರ್ ಎಂ ವಿ ಪದವಿ ಪೂರ್ವ ಕಾಲೇಜು, ಹದಡಿ ರಸ್ತೆ, ದಾವಣಗೆರೆ ಮತ್ತು ತಿಮ್ಮಾರೆಡ್ಡಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ದಾವಣಗೆರೆ ಕಾಲೇಜುಗಳಿಗೆ ಖುದ್ದಾಗಿ ಪರಿಶೀಲನೆ ಸಮಿತಿಯೊಂದಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಲಾಗಿದೆ. ಸರ್ ಎಂ ವಿ ಪದವಿ ಪೂರ್ವ ಕಾಲೇಜು, ಹದಡಿ ರಸ್ತೆ, ದಾವಣಗೆರೆ, ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯ ಇರುವುದಿಲ್ಲ. ಒನ್ಸ್ ರಿಪೀಟ್ ಮಾಡ್ತಿದ್ದೀನಿ, ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯ ಇರುವುದಿಲ್ಲ. ಬೋಧನಾ ತರಗತಿಗಳಿಗೆ ಗಾಳಿ ಬೆಳಕು ಇರುವುದಿಲ್ಲ. ಮೇನ್ ಬೇಕಿರೋದೇನೆ, ಶೌಚಾಲಯ ಇಲ್ಲ ಅಂದರೆ ಹೆಂಗೋ ಕಷ್ಟಪಟ್ಟು ವಿದ್ಯಾರ್ಥಿಗಳು ಹೋಗಿ ಬರ್ತಾರೆ. ಆದರೆ ವಿದ್ಯಾರ್ಥಿಗಳಿಗೆ ಬೇಕಿರುವಂಥದ್ದು ಏನಂದರೆ ಗಾಳಿ ಬೆಳಕು, ಶುದ್ಧವಾದ ಗಾಳಿ ಬೆಳಕು ಬೇಕಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ. ಅದೇ ಇಲ್ವಂತೆ ಈ ಕಾಲೇಜಿನಲ್ಲಿ. ಸೊ ಇದು ನಾನು ಹೇಳ್ತಿರುವಂಥದ್ದಲ್ಲ, ಇದು ಉಪನಿರ್ದೇಶಕರು ಕಾಲೇಜಿಗೆ ಭೇಟಿ ಕೊಟ್ಟು ಬರೆದಿರುವಂಥ ಪತ್ರ ಇದು. ಅದ್ರ ಜೊತೆಗೆ ಇನ್ನೂ ಏನಿಲ್ಲ, ಅಲ್ಲಿ ಆಟದ ಮೈದಾನ ಸದರಿ ಕಾಲೇಜಿಗೆ ಇರೋದಿಲ್ಲ. ಸರ್ ಎಂ ವಿ ಕಾಲೇಜಿಗೆ ಆಟದ ಮೈದಾನ ಇರೋದಿಲ್ಲ ಅಂತೆ. ಒಂದು ಕಾಲೇಜಿಗೆ ಅನುಮತಿಯನ್ನು ಕೊಡಬೇಕಾದ್ರೆ ಆ ಕಾಲೇಜಿಗೆ ಒಂದಷ್ಟು ನೀತಿ ನಿಬಂಧನೆಗಳಿರ್ತವೆ. ಶೌಚಾಲಯ ಇರಬೇಕು, ಆಟದ ಮೈದಾನ ಇರಬೇಕು, ಸೊ ಎಷ್ಟು ವಿಡ್ತ್ ಇರಬೇಕು. ಒಂದು ಶಾಲಾ ಕೊಠಡಿಯಲ್ಲಿ 60 ವಿದ್ಯಾರ್ಥಿಗಳ ಕೂತ್ರೆ ಆ 60 ವಿದ್ಯಾರ್ಥಿಗಳಿಗೆ ಕೂರಲಿಕ್ಕೆ ಎಷ್ಟು ಮೆಜರ್ಮೆಂಟ್ನ ಒಂದು ಕೊಠಡಿ ಇರಬೇಕು. ಈ ಎಲ್ಲ ನೀತಿ ನಿಯಮಗಳು ಸರ್ ಎಂ ವಿ ಕಾಲೇಜು ಸಂಪೂರ್ಣವಾಗಿ ಗಾಳಿಗೆ ತೂರಿದೆ. ಸೊ ವಾಣಿಜ್ಯ ಸಂಕೀರ್ಣಗಳಿಂದ ಆವೃತವಾಗಿದೆ ಕಾಲೇಜು. ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಸರ್ ಎಂ ವಿ ಕಾಲೇಜಿನ ಮುಂದುಗಡೆ ಸೂಪರ್ ಮಾರ್ಕೆಟ್ ಇದೆ, ಬ್ಯಾಂಕ್ ಇದೆ, ಬೇರೆ ಬೇರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ. ಅಲ್ಲಿ ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ಬೇರೆ ಬೇರೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂತಹ ಕಟ್ಟಡದಲ್ಲಿ ಒಂದು ಕಾಲೇಜನ್ನು ತೆರೆದಿರುವಂಥದ್ದು ಈ ಒಂದು ಯಾವುದು ಸರ್ ಎಂ ವಿ ಪದವಿ ಪೂರ್ವ ಕಾಲೇಜು. ಸೊ ಇಂಥ ಒಂದು ಎಲ್ಲ ನೀತಿ ನಿಬಂಧನೆಗಳನ್ನು ಉಲ್ಲಂಘನೆ ಮಾಡಿದ್ರು ಕೂಡ 4 ತಿಂಗಳಾಗಿದೆ. ನಿನ್ನೆ ಬೆಂಗಳೂರಿನಿಂದ ಒಂದು ತಂಡ ಬಂದು ಕಾಲೇಜಿನಲ್ಲಿ ಮತ್ತೊಮ್ಮೆ ಪರಿಶೀಲನೆಯನ್ನು ಮಾಡ್ಕೊಂಡು ಹೋಗಿದೆ. ಬಹುಶಃ ಕಾಲೇಜಿನ ಅನುಮತಿ ರದ್ದಾಗುತ್ತೆ ಅಂತ ನನಗಂತೂ ನಂಬಿಕೆ ಇಲ್ಲ. ಕಾರಣ ಏನಂದರೆ
ಈ ರೀತಿ ನೋಟಿಸನ್ನು ಇಶ್ಯೂ ಮಾಡ್ತಾರೆ. ನಂತರ ಕಾಲೇಜಿನ ಆಡಳಿತ ಮಂಡಳಿ ಯಾರಿರ್ತಾರೆ ಅವ್ರು ಹೋಗ್ಬಿಟ್ಟು ಅದನ್ನು ಸರಿ ಮಾಡ್ಕೊಳ್ಳುವಂಥ ಕೆಲಸವನ್ನು ಆಗ್ತದೆ. ಸೊ ಆದರೆ ನಾವಿದನ್ನು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ. ಇದನ್ನು ಯಾರೋ ಸಾರ್ವಜನಿಕರು ಬರೆದಿದ್ದಿದ್ರೆ ಜೆಡಿಗೆ ನಾವು ಅದನ್ನು ಅಷ್ಟು ಸೀರಿಯಸ್ಸಾಗಿ ತೊಗೊಳ್ತಾ ಇರಲಿಲ್ಲ. ಉಪನಿರ್ದೇಶಕರು ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ಮಾಡಿ ಜಂಟಿ ನಿರ್ದೇಶಕರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಹಾಗಾಗಿ ಈ ಒಂದು ಗಂಭೀರ ಆರೋಪ ಏನು 2 ಕಾಲೇಜುಗಳ ಮೇಲೆ ಕೇಳಿ ಬರ್ತಾ ಇದ್ದಾವೆ, ಸರ್ ಎಂ ವಿ ಮತ್ತು ತಿಮ್ಮಾರೆಡ್ಡಿ ಕಾಲೇಜು. ತಿಮ್ಮಾರೆಡ್ಡಿ ಕಾಲೇಜು ಬಹುಶಃ ಅಷ್ಟು ದೊಡ್ಡ ಮಟ್ಟಕ್ಕೆ ಬರೆದಿಲ್ಲ ಇವರು. ತಿಮ್ಮಾರೆಡ್ಡಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ, ಇಲ್ಲಿ ಆಟದ ಮೈದಾನ ಇರೋದಿಲ್ಲ, ಉಳಿದಂತೆ ಎಲ್ಲ ಸರಿ ಇದೆ ಅಂತಲ್ಲಿ ಆಟದ ಮೈದಾನ ಇಲ್ವಂತವರಿಗೆ. ಹಾಗಾಗಿ ಅಲ್ಲಿ ಆಟದ ಮೈದಾನ ಇಲ್ಲ ಅನ್ನೋ ಒಂದು ಆರೋಪವನ್ನು ಉಪನಿರ್ದೇಶಕರು ಮಾಡಿದ್ದಾರೆ. ಸೊ ವೀಕ್ಷಕರೇ, ಇವು ಪ್ರತಿಷ್ಠಿತ ಕಾಲೇಜುಗಳು ದಾವಣಗೆರೆವು, ಲಕ್ಷಾಂತರ ರೂಪಾಯಿ ಫೀಸ್ ತೆಗೆದುಕೊಳ್ತವೆ. ಹಾಸ್ಟೆಲ್ ವ್ಯವಸ್ಥೆ ಇದೆ, ಹಾಸ್ಟೆಲ್ ವ್ಯವಸ್ಥೆಗೂ ಕೂಡ ಲಕ್ಷಾಂತರ ರೂಪಾಯಿ ಫೀಸ್ ತೆಗೆದುಕೊಳ್ತಿದ್ದಾರೆ. ಗ್ರಾಮೀಣ ಭಾಗದ ಜನ ಮನೆ ಮಠಗಳನ್ನು ಮಾರಿಕೊಂಡು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಷ್ಟೆಲ್ಲ ಲಕ್ಷಗಟ್ಟಲೆ ಫೀಸ್ ತೊಗೋತಾರೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಫೀಸ್ ತೊಗೊತಾರೆ, ಹಾಸ್ಟೆಲ್ ಫೀಸ್ ತೊಗೋತಾರೆ, ಎಲ್ಲವನ್ನೂ ತೆಗೆದುಕೊಂಡು ಯಾವುದೋ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ನಲ್ಲಿ ಏನು ವ್ಯವಸ್ಥೆನೇ ಇಲ್ಲದೆ ಶಿಕ್ಷಣವನ್ನು ಕೊಡ್ತಿದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ನಾಚಿಕೆಯ ಸಂಗತಿ ಇದು. ಸೊ ಅಧಿಕಾರಿಗಳು, ಇದು ಕೇವಲ ನಾನು ಯಾವುದೋ ಒಂದು ಸರ್ ಎಂ ವಿ ಅಥವಾ ತಿಮ್ಮಾರೆಡ್ಡಿ ಕಾಲೇಜಿಂದ ಹೇಳ್ತಾ ಇಲ್ಲ, ದಾವಣಗೆರೆಯ 70% ಕಾಲೇಜುಗಳ ಹಣೆ ಬರ ಇದು. ಇತ್ತೀಚೆಗೆ ಈ ಅಕಾಡೆಮಿಗಳಂತಂದೇಳಿ ಒಂದಷ್ಟು ನಾಯಿ ಕೊಡೆಗಳಂತೆ ದಾವಣಗೆರೆಯಲ್ಲಿ ಎದ್ದಿದ್ದಾವೆ. ಸೊ ಅದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಅಥವಾ ಮುಂದಿನ ಎಪಿಸೋಡಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಆ ಅಕಾಡೆಮಿಗಳ ಬಗ್ಗೆ. PU ಶಿಕ್ಷಣ ಅನ್ನುವಂಥದ್ದು ದಾವಣಗೆರೆಯಲ್ಲಿ ನಿಜಕ್ಕೂ ಕೂಡ ದೊಡ್ಡ ದಂಧೆಯಾಗಿ ಪರಿಣಮಿಸಿದೆ. ಆ ದಂಧೆಗೆ ಕಡಿವಾಣ ಹಾಕಬೇಕು ಅಂತಂದರೆ ಉಪನಿರ್ದೇಶಕರು, ಶಿಕ್ಷಣ ಇಲಾಖೆ ಅವರು ಮತ್ತು ಜಿಲ್ಲಾಡಳಿತ ಜಂಟಿಯಾಗಿ ಕೆಲಸ ಮಾಡಬೇಕು. ಯಾವೆಲ್ಲ ನಿಯಮ ಬಾಹಿರವಾಗಿ ಕಾಲೇಜುಗಳು ನಡೀತಿದ್ದಾವೆ, ಯಾವ ನೀತಿ ನಿಯಮಗಳನ್ನು ಕಾಲೇಜುಗಳು ಉಲ್ಲಂಘನೆ ಮಾಡಿದ್ದಾವೆ, ಅದರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು. ಆಗ ಮಾತ್ರ ಯುವಕರಿಗೆ ಸರಿಯಾದ ಶಿಕ್ಷಣ ಸಿಗುತ್ತೆ, ಜೊತೆಗೆ ಅವರು ಕಟ್ಟಿರುವಂಥ ಫೀಸಿಗೆ ಅವರ ಮೂಲಭೂತ ಸೌಕರ್ಯಗಳು ಸಿಗ್ತಾ ಹೋಗ್ತದೆ. ಇಲ್ಲಾಂದರೆ ಕೇವಲ ಶಿಕ್ಷಣ ಸಂಸ್ಥೆಗಳು ಹಣವನ್ನು ಮಾಡಿಕೊಂಡು, ಕೋಟಿಗಟ್ಟಲೆ ಹಣವನ್ನು ಮಾಡಿಕೊಂಡು ವಿದ್ಯಾಭ್ಯಾಸ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಒಂದು ದಂಧೆಯನ್ನು ಮಾಡ್ತಿದ್ದಾರೆ ಬಿಟ್ಟರೆ ಯಶಸ್ವಿಯಾಗಿ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಆಗ್ತಾಯಿಲ್ಲ. ಹಾಗಾಗಿ ನಮ್ಮ ಕಳಕಳಿ ಏನು ಅಂತಂದರೆ ಇದು ಇಲ್ಲಿಗೆ ಸ್ಟಾಪ್ ಆಗಬಾರ್ದು ಅಂತೇಳಿ. ಏನು ನಿನ್ನೆ ಬೆಂಗಳೂರಿನಿಂದ ಒಂದು PU ಬೋರ್ಡಿಂದ ಅಧಿಕಾರಿಗಳ ತಂಡ ಬಂದು ಪರಿಶೀಲನೆ ಮಾಡಿದೆ ಸರ್ ಎಂ ವಿ ಕಾಲೇಜಿಗೆ. ಇವರು ಕೊಟ್ಟಂಥ ವರದಿ, ಉಪನಿರ್ದೇಶಕರು ಕೊಟ್ಟಂಥ ವರದಿ ಸರಿಯಾಗಿತ್ತು ಅಂದರೆ ಅವರ ವಿರುದ್ಧ ಕ್ರಮವನ್ನು ಜರುಗಿಸಬೇಕು. ಆಗ ಮಾತ್ರ ಈ ಒಂದು ಪತ್ರಕ್ಕೂ ಅಧಿಕಾರಿಗೂ ಒಂದು ಬೆಲೆ ಬರ್ತದೆ. ಇಲ್ಲಂತಂದರೆ ಎಲ್ಲವೂ ಕೂಡ ಕೇವಲ ನಾಮಕೆ ವಾಸ್ತೆ ಪರಿಶೀಲನೆ, ನಾಮಕೆ ವಾಸ್ತೆ ನೋಟಿಸ್ಗಳ ರೀತಿ ಆಗ್ತಾ ಹೋದರೆ ಇಲ್ಲಿ ಯಾರಿಗೂ ಕೂಡ ನ್ಯಾಯ ಸಿಗೋದಿಲ್ಲ ವೀಕ್ಷಕರೇ. ಹಾಗಾಗಿ ನಾವು ಇದನ್ನು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ನಾನು ಅಲ್ಲಿ ಹೇಳ್ತಿದ್ದೆ ನಿಮಗೆ ಅಕಾಡೆಮಿಗಳ ಬಗ್ಗೆ ನಾನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಹೋಗ್ತೀನಿ. ಧನ್ಯವಾದಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಒನ್ ಕನ್ನಡ ನ್ಯೂಸ್.